ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತಿನ ವ್ಲಾಗಲ್ಲಿ 500 ರೂಪಾಯಿನ ನಾನು ಅರ್ಧ ಗಂಟೆಲಿ ಹೆಂಗೆ ಖಾಲಿ ಮಾಡಿದೆ ಅಂತ ನೋಡೋಣ. ಫಸ್ಟ್ ನಾನು ರಿಷಿ ಇಬ್ರು ಒಂದು ಜ್ಯೂಸ್ ಅಂಗಡಿಗೆ ಹೋದ್ವಿ. 2 ಸ್ಟ್ರಾಬೆರಿ ಜ್ಯೂಸ್ ತಗೊಂಡ್ವಿ. 50 100 ಆಯಿತು. ಆಮೇಲೆ ರಿಷಿತಂಗೆ ಕಿವಿ ನೋವಿತ್ತು. ಆ ಕಿವಿ ನೋವಿಗೆ ಒಂದು ಡ್ರಾಪ್ಸ್ ತಗೊಂಡ್ವಿ. 100 ರೂಪೀಸ್ ಆಯಿತು. ನೆಕ್ಸ್ಟ್ ನಾನು ಹೋಗಿದ್ದು ಮಂಡ್ಯ ಮಾರ್ಕೆಟ್ ಕಡೆಗೆ. ಸೌತೆಕಾಯಿ ತಗೊಂಡೆ 20 ರೂಪಾಯಿಗೆ. 6 kg ಈರುಳ್ಳಿ 100 ರೂಪಾಯಿ ಅಂತಂದ್ರು. ನನಗೆ 50 ರೂಪಾಯಿ ಮಾತ್ರ ಸಾಕು ಅಂತ ನಾನು 50 ರೂಪಾಯಿ ತಗೊಂಡೆ. ಹಂಗೆ ನಿಂಬೆಹಣ್ಣು ಕಡೆ ಹೋದೆ. ಯೆಲ್ಲೋ ಕಲರಲ್ಲಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿತ್ತು. ಚಿತ್ರಾನ್ನ ಮಾಡಕ್ಕೆ ಬೇಕಲ್ವಾ, ಹಂಗಾಗಿ 20 ರೂಪಾಯಿಗೆ 3 ನಿಂಬೆಹಣ್ಣು ತಗೊಂಡೆ. ನೆಕ್ಸ್ಟ್ ನಮ್ಮ ರಿಷಿತಂಗೆ ಫ್ರೂಟ್ಸ್ ಕೊಡಬೇಕು ಸ್ಕೂಲ್ಗೆ, ಹಂಗಾಗಿ ಫ್ರೂಟ್ಸ್ ತಗೊಳ್ಳೋಣ ಅಂತ ಹೋದೆ. 50 ರೂಪಾಯಿಗೆ ದ್ರಾಕ್ಷಿ ತಗೊಂಡೆ, 50 ರೂಪಾಯಿಗೆ ಕಿತ್ಲೆಹಣ್ಣು ತಗೊಂಡೆ. ಆಮೇಲೆ ನಮ್ಮ ರಿಷಿ ನಂಗೆ ಏನಾದರೂ ತಿಂಡಿ ತಗೊಡು ಅಂತಂದ್ಲು. ನಾನು ಯಾವಾಗಲೂ ಹೋಗೋ ಬೇಕ್ರಿಗೆ ಕರ್ಕೊಂಡು ಹೋದೆ. ಮೇಡಮು ಸುತ್ತ ನೋಡ್ತಾ ಇದ್ರು ಏನು ತಗೊಳ್ಳೋದು ಅಂತ. ಆಮೇಲೆ ಅವರು ಒಂದು ಡಿಸೈಡಿಗೆ ಬಂದರು. 2 ಬನ್ ರೋಸ್ಟು, ಒಂದು ಮೂಸಂಬಿ ಜ್ಯೂಸ್ ಕೇಳಿದ್ರು, ಅದನ್ನು ಕೊಡಿಸ್ದೆ. ಫ್ರೆಂಡ್ಸ್, ನೀವು ದೇವ್ರಾಣೆಗೂ ನಂಬಲ್ಲ, ಅದೆಲ್ಲ ಸೇರಿಸಿ ಬರೀ 50 ರೂಪೀಸ್ ಅಷ್ಟೇ ಆಗಿದ್ದು. ನಾನೇನು ಅಂದ್ಕೊಂಡೆ ಮೂಸಂಬಿ ಜ್ಯೂಸ್ ಒಂದು 50, ಬನ್ ರೋಸ್ಟ್ ಒಂದು 30 100 ರೂಪಾಯಿ ಮೇಲ್ಗಡೆ ಆಗುತ್ತೆ ಅಂದ್ಕೊಂಡೆ. 50 ರೂಪೀಸಲ್ಲಿ ಮುಗ್ದೋಯ್ತು. ಫ್ರೆಂಡ್ಸ್, ಟೋಟಲ್ ಆಗಿ ಎಲ್ಲ ಸೇರಿಸಿ 440 ರೂಪಾಯಿ ಆಯಿತು. ನಾನು 60 ರೂಪಾಯಿ ಸೇವ್ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಪೋರ್ಟ್ ಮಾಡಿ. ಹ್ಯಾವ್ ಅ ಗುಡ್ ಡೇ. ಬೈ ಫ್ರೆಂಡ್ಸ್.